ಜಗಜ್ಯೋತಿ ಬಸವಣ್ಣನವರಿಗೆ ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಎನ್ನುವಂಥ ಒಂದು ಮಾನ್ಯತೆಯನ್ನು ನೀಡಿ ಸರ್ಕಾರ ಆದೇಶ ಮಾಡಿದೆ. ಜಗಜ್ಯೋತಿ ಬಸವಣ್ಣನವರಿಗೆ ನೀಡುತ್ತಿರುವಂತಹ ಮಾನ್ಯತೆ ಗೌರವ ದೇಶಭಕ್ತ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರಿಗೆ ಯಾಕೆ ನೀಡ್ತಾ ಇಲ್ಲ? ಇದು ಯಕ್ಷ ಪ್ರಶ್ನೆಯಾಗಿದೆ. ಯಾಕೆ ಅಂತಂದರೆ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಲಾಗುವುದೆಂದು ಆಗಸ್ಟ್ 15ರಂದು ರಾಯಣ್ಣನವರ ಮುಂದೆ ಬಹಿರಂಗ ಸಭೆಯಲ್ಲಿ ಹೇಳಿದಂಥ ಮುಖ್ಯಮಂತ್ರಿಗಳು ರಾಯಣ್ಣನವರ ಭಾವಚಿತ್ರದ ಆದೇಶವನ್ನು ಇದುವರೆಗೂ ಕೂಡ ಜಾರಿಗೊಳಿಸದೇ ಇರುವುದು ರಾಯಣ್ಣನವರ ಅಭಿಮಾನಿಗಳಿಗೆ ಅತ್ಯಂತ ಬೇಸರವನ್ನು ಉಂಟು ಮಾಡಿದೆ. ಯಾಕೆ ಅಂತ ಕೇಳಿದರೆ, ಕಾಯಕಯೋಗಿ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರದ ಸಾಂಸ್ಕೃತಿಕ ನಾಯಕ ಎಂಬುದನ್ನು ಅಳವಡಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಅದೇ ಮುಖ್ಯಮಂತ್ರಿಗಳು ರಾಯಣ್ಣನವರ ವಿಷಯದಲ್ಲಿ ಯಾಕೆ ಹೊರಡಿಸ್ತಾ ಇಲ್ಲ? ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರ ಆದೇಶ ಏನು ಹೊರಡಿಸಿದಾರಲ್ಲ ಸಾಂಸ್ಕೃತಿಕ ನಾಯಕ ಅಂತ, ಅದಕ್ಕೆ ನಾವು ಬಹಳಷ್ಟು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ, ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಸವಣ್ಣನವರ ಬಗ್ಗೆ ಕ್ರಾಂತಿಯನ್ನು ಉಂಟು ಮಾಡಿದಂಥ ವ್ಯಕ್ತಿ, ಅವ್ರ ಬಗ್ಗೆ ಒಳ್ಳೆಯ ಒಂದು ವಿಚಾರ. ಆದರೆ ಅದೇ ರೀತಿ ರಾಯಣ್ಣನವರ ವಿಷಯದಲ್ಲಿ ಯಾಕೆ ಮುಖ್ಯಮಂತ್ರಿಗಳು ಮನ ತೋರ್ತಾ ಇಲ್ಲ? ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆ ಭಾರತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರಿಗೆ ಸೋಲಿನ ರುಚಿ ತೋರಿಸಿದಂಥ ಕನ್ನಡಿಗರ ಸ್ವಾಭಿಮಾನ ಕೆಣಕುವಂಥ ಮಹಾನ್ ನಾಯಕ, ಆದರ್ಶ ವ್ಯಕ್ತಿ, ಸಣ್ಣ ವಯಸ್ಸಿನಲ್ಲಿ ದೇಶಕ್ಕಾಗಿ ತನ್ನ ಜೀವವನ್ನೇ ಕೊಟ್ಟಂಥ ಹುತಾತ್ಮ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯ, ಮಡಿದರೆ ಗಣರಾಜ್ಯ ಎನ್ನುವಂಥ ಒಂದು ಆಕಸ್ಮಿಕವಾದ ಘಟನೆ. ತಾಯಿ ಭಾರತ ಮಾತೆ ರಾಯಣ್ಣನವರಿಗೆ ಗೌರವ ಕೊಟ್ಟಿದ್ದಾರೆ. ಆದರೆ ನಾವು ರಾಯಣ್ಣನವರಿಗೆ ಯಾಕೆ ಗೌರವ ಕೊಡ್ತಾ ಇಲ್ಲ? ಸರ್ಕಾರ ರಾಯಣ್ಣನವರಿಗೆ ಯಾಕೆ ಗೌರವಿಸ್ತಾ ಇಲ್ಲ? ಇದು ತುಂಬ ಒಂದು ಕಾಡುವಂಥ ಪ್ರಶ್ನೆ. ಯುವಕರಿಗೆ ಸಂಗೊಳ್ಳಿ ರಾಯಣ್ಣ ಆದರ್ಶ ಪುರುಷ. ಇಂಥ ಆದರ್ಶ ಪುರುಷನ ಬಗ್ಗೆ 200-250 ವರ್ಷಗಳು ಕೂಡ ಪ್ರಚಾರ ಮಾಡದೆ, ಬೆಳಕಿಗೆ ತಾರದೆ ಕತ್ತಲಿನಲ್ಲಿಟ್ಟಿರುವುದು ಈ ದೇಶದ ನಿಜಕ್ಕೂ ದೌರ್ಭಾಗ್ಯದ ಸಂಗತಿ. ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು 2014ರಿಂದ ನೆನ್ಪಿಟ್ಕೊಳ್ಳಿ, 2014ರಿಂದ ಈಚೆಗೆ ಪ್ರೇರಿತವಾಗಿ ರಾಯಣ್ಣನವರ ಬಗ್ಗೆ ಪ್ರಚಾರ ಮಾಡುತ್ತಾ ಇಂದಿಗೂ ಕೂಡ ಕರ್ನಾಟಕದ ಗ್ರಾಮಗಳಲ್ಲಿ ರಾಯಣ್ಣನವರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ನೂರಾರು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗಳು ಸ್ವಯಂ ಪ್ರೇರಿತವಾಗಿ ಪ್ರತಿಷ್ಠಾಪನೆಗೊಳ್ತಾ ಇದ್ದಾವೆ. ಇದರ ಸದುದ್ದೇಶ ಅಂತಂದರೆ, ಇವೆಲ್ಲ ಮಾಡೋದರ ಉದ್ದೇಶ ಅಂತಂದರೆ ರಾಯಣ್ಣನಂತಹ ಮಹಾವೀರನನ್ನು ದೇಶಕ್ಕೆ ಪರಿಚಯ ಮಾಡಿಕೊಡೋದಾಗಿದೆ. ಇದನ್ನು ಈ ಒಂದು ಆದರ್ಶ ವಿಚಾರಗಳನ್ನು, ರಾಯಣ್ಣನವರ ಆದರ್ಶ ವಿಚಾರಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ, ಆಗಸ್ಟ್ 15 ಅಂತಂದರೆ ತಕ್ಷಣ ನೆನಪಿಗೆ ಬರೋದು ಸ್ವಾತಂತ್ರ್ಯೋತ್ಸವ, ಅದ್ರ ಜೊತೆಗೆ ರಾಯಣ್ಣೋತ್ಸವ. ಯಾಕೆಂದರೆ ರಾಯಣ್ಣ ಆಗಸ್ಟ್ 15ನೇ ತಾರೀಕು ಜನಿಸ್ತಾರೆ. ಆ ಸ್ವಾತಂತ್ರ್ಯೋತ್ಸವ ಜೊತೆಗೆ ರಾಯಣ್ಣೋತ್ಸವವನ್ನು ಆಚರಣೆ ಮಾಡಬೇಕಾಗಿದೆ. ಅದರ ಜೊತೆಗೆ ಜನವರಿ 26ನೇ ತಾರೀಕು ಈ ದೇಶಕ್ಕೆ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ. ಅವತ್ತು ಸಂವಿಧಾನ ಜಾರಿಗೆ ಬಂದ ದಿನ, ಅವತ್ತೇ ರಾಯಣ್ಣನವರ ಬಲಿದಾನ ದಿವಸ ಕೂಡ ನಡೆದು ಹೋಗಿದೆ ಈ ದೇಶದಲ್ಲಿ. ಅದಕ್ಕೋಸ್ಕರ ರಾಯಣ್ಣನವರ ಬಲಿದಾನ ದಿನ ಅಂತೇಳಿ ಜನವರಿ 26ನೇ ತಾರೀಕು ಆಚರಣೆ ಆಗಬೇಕಾಗಿದೆ. ಇದು ಸಮಸ್ತ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳ ಆಶಯ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕಾಯಕಯೋಗಿ ಬಸವಣ್ಣನವರ ಭಾವಚಿತ್ರವನ್ನು 2017 ಏಪ್ರಿಲ್ ತಿಂಗಳಲ್ಲಿ ಗುಂಡ್ಲುಪೇಟೆಯ ಬೈ ಎಲೆಕ್ಷನ್ನ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಸರ್ಕಾರಿ ಆದೇಶ ಮಾಡಿ 5 ದಿನಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸ್ತಾರೆ. ಅದೇ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲೆ ಕಾಲೇಜುಗಳಲ್ಲಿ ಅಳವಡಿಸಲಾಗುವುದಂತ ಆಗಸ್ಟ್ 15ರಂದು ರಾಯಣ್ಣನವರ ಮುಂದೆ ಬಹಿರಂಗ ಸಭೆಯಲ್ಲಿ ಹೇಳಿದಂಥ ಮುಖ್ಯಮಂತ್ರಿಗಳು ರಾಯಣ್ಣನವರ ಭಾವಚಿತ್ರದ ಆದೇಶವನ್ನು ಇದುವರೆಗೂ ಜಾರಿಗೊಳಿಸದೇ ಇರುವುದು ರಾಯಣ್ಣನ ಅಭಿಮಾನಿಗಳಿಗೆ ಬಹಳ ಬೇಸರವನ್ನು ಉಂಟು ಮಾಡಿದೆ. ಜಗಜ್ಯೋತಿ ಬಸವಣ್ಣನವರಿಗೆ ನೀಡುತ್ತಿರುವಂತಹ ಮಾನ್ಯತೆ ದೇಶಭಕ್ತ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರಿಗೆ ಯಾಕೆ ನೀಡ್ತಾ ಇಲ್ಲ ಎಂಬ ಪ್ರಶ್ನೆ ಸಮಸ್ತ ರಾಯಣ್ಣನವರ ಅಭಿಮಾನಿಗಳದ್ದು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡಲೇ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಬೇಕೆಂದು ಜನವರಿ 26ನೇ ತಾರೀಕಿನಂದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲಾ ಕೇಂದ್ರಗಳಲ್ಲಿ ಆಚರಣೆ ಮಾಡುವಂಥ ಸರ್ಕಾರಿ ಆದೇಶವನ್ನು ಹೊರಡಿಸಿದರು. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ರಾಯಣ್ಣನವರ ಆಚರಣೆ ಮಾಡುವಂತೆ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕಾಗಿ ಸಮಸ್ತ ಕರ್ನಾಟಕದ
ರಾಯಣ್ಣನ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಒಂದು ಆದೇಶ ನೀಡಿ ರಾಯಣ್ಣನವರಿಗೆ ಗೌರವ ಕೊಡಬೇಕು, ಜೊತೆಗೆ ರಾಯಣ್ಣನವರ ಅಭಿಮಾನಿಗಳಿಗೆ ಸಂತೋಷದ ಸಂಗತಿಯನ್ನು ನೀಡಬೇಕಂತ ಈ ಮೂಲಕ ಕೇಳಿಕೊಳ್ತೇವೆ. ನಮಸ್ಕಾರ.